ಬೆಳಗಾವಿಗೆ ಆಗಮಿಸಿದಂತಹ ಮುಖ್ಯಮಂತ್ರಿಗಳಿಗೆ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದ ಕಾರ್ಯಕರ್ತರು ರೈತರು ವಿವಿಧ ಸಮಸ್ಯೆಗಳನ್ನ ಹಾಗೂ ಪರಿಹಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸೋಯಾಬೀನ್ ಹೆಸರು, ಹತ್ತಿ ಮತ್ತು ಕಬ್ಬು ಬೆಳೆಗಾರರಿಗೆ ಆಗಿರುವಂತಹ ಒಂದು ನಷ್ಟದ ಬಗ್ಗೆ ಸರ್ಕಾರದ ಗಮನವನ್ನ ಸೆಳೀತಾ ಇದ್ದಾರೆ. ಬೆಳೆ ವಿಮೆಯ ಸಮೀಕ್ಷೆಯಲ್ಲಿ ಆಗಿರುವಂತಹ ಲೋಪದೋಷಗಳನ್ನ ಕೂಡ ಸರಿಪಡಿಸಿ ಪ್ರತಿ ಎಕರೆಗೆ ಕನಿಷ್ಠ 25,000 ರೂಪಾಯಿ ಪರಿಹಾರ ನೀಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ವರ್ಷ ಅತಿವೃಷ್ಟಿಯಿಂದಾಗಿ ಆಗಿರುವಂತಹ ಕಬ್ಬು ಬೆಳೆಯ ಒಂದು ನಷ್ಟವನ್ನ ಸರ್ಕಾರ ಇದೀಗ ಭರಿಸಿಕೊಡಬೇಕು ಎಂಬ ಮನವಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗಾವಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ರೈತ ಮುಖಂಡರುಗಳು ಮನವಿ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಎಸ್, ನೋಡ್ತಾ ಇದ್ದೀರಾ, ಬೆಳಗಾವಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದಂಥ ಸಂದರ್ಭದಲ್ಲಿ ಹಸಿರು ಶಲ್ಯಗಳನ್ನು ಧರಿಸಿ ನಮ್ಮ ರೈತರಿಗೆ ಆಗಿರುವಂತಹ ಒಂದು ಅನ್ಯಾಯಕ್ಕೆ, ಈ ಒಂದು ಅತಿವೃಷ್ಟಿ ಈ ಬಾರಿ ರಾಜ್ಯಾದ್ಯಂತ ಹೆಚ್ಚು ಮಳೆ, ಪ್ರಮುಖವಾಗಿ ಮಹಾರಾಷ್ಟ್ರದಿಂದ ಹರಿದು ಬಂದಂತಹ ಒಂದು ಅನಿರೀಕ್ಷಿತ ಡ್ಯಾಮ್ಗಳನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚು ನೀರು ನಮ್ಮ ಜಮೀನುಗಳಿಗಾಗಿರ್ಬೋದು, ನಮ್ಮ ಭಾಗಕ್ಕೆ ನುಗ್ಗಿದೆ. ಈ ಒಂದು ಅತಿವೃಷ್ಟಿಯಿಂದಾಗಿ ಕಬ್ಬು, ಸೋಯಾಬೀನ್ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿದೆ. ಹಾಗಾಗಿ ಬೆಂಬಲ ಬೆಲೆವನ್ನ ನೀಡಬೇಕು. ಆದ್ದರಿಂದ 2025-26ನೇ ಸಾಲಿನಲ್ಲಿ ಕಬ್ಬಿಗೆ ಗುಜರಾತ್ ಹಾಗೂ ಪಂಜಾಬ್ ಮಾದರಿಯಲ್ಲಿ ಪ್ರತಿ ಟನ್ಗೆ 4,000 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಎಂಬ ಮನವಿಯನ್ನ ಮಾಡಿದ್ದಾರೆ. ಸೋಯಾಬೀನ್, ಹೆಸರು ಮತ್ತು ಹತ್ತಿಯಂತಹ ಬೆಳೆಗಳ ಒಂದು ಖರೀದಿ ಕೇಂದ್ರವನ್ನ ಸ್ಥಾಪಿಸುವುದಾಗಿ ನೀಡಿದಂತಹ ಭರವಸೆಯನ್ನ ಶೀಘ್ರವೇ ಈಡೇರಿಸಬೇಕು ಎಂಬ ಮನವಿಯನ್ನ ಕೂಡ ರೈತರು ಮುಖ್ಯಮಂತ್ರಿಗಳಲ್ಲಿ ಮಾಡ್ತಾ ಇದ್ದಾರೆ. ಎಸ್, ಬೆಳಗಾವಿಯಿಂದ ಈ ಒಂದು ಮನವಿ ಏನ್ ಸಲ್ಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ನೇತೃತ್ವವನ್ನು ವಹಿಸಿದಂತಹ ರೈತ ಮುಖಂಡರಾದಂತಹ ರವಿ ಪಾಟೀಲ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿ ಪಾಟೀಲ್ ಅವರೇ. ಸರ್, ಈ ಒಂದು ಮನವಿ ಸಲ್ಲಿಸಿದ್ದೀರಾ ಮುಖ್ಯಮಂತ್ರಿಗಳಿಗೆ, ಯಾವ ರೀತಿಯ ಸ್ಪಂದನೆ ಸಿಕ್ಕಿದೆ ಮುಖ್ಯಮಂತ್ರಿಗಳಿಂದ? ಪ್ರಮುಖವಾಗಿ ನಿಮ್ಮ ಮನವಿ ಏನಾಗಿತ್ತು? ಸರ್, ನಾವೊಂದು 5 ಮನವಿ ರೆಡಿ ಮಾಡಿದ್ದೆ ಸರ್. ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಭಾಗದಾಗ ಬರಾಕತ್ತಾರ ಅಂದ್ಮೇಲೆ ಬೆಳಗಾವಿ ಜಿಲ್ಲೆ ರಾಜ್ಯದೊಳಗಿನ ಅತಿ ದೊಡ್ಡವಾದ ಜಿಲ್ಲೆ ಆಗೋದ್ರಿಂದ ನಾವು ಇಲ್ಲಿ ನಮ್ಮ ರೈತರ ಜ್ವಲಂತ ಸಮಸ್ಯೆಗಳಿಟ್ಟುಕೊಂಡು ಒಂದು ಪ್ರತ್ಯೇಕವಾಗಿ ಒಂದು 5 ಮನವಿ ರೆಡಿ ಮಾಡಿದ್ದು ಸರ್. ಮೊದಲನೇದಾಗಿ ನಮ್ಮ ರೈತರ ಏನ್ ಹೆಸರು ಇರ್ಬೋದು, ಹತ್ತಿ ಇರ್ಬೋದು, ಸೋಯಾಬೀನ್ ಇರ್ಬೋದು, ಇನ್ನಿತರ ಕಬ್ಬಿಗೆ ಬಿಳಿ ಉಣ್ಣಿ ರೋಗ ಇರ್ಬೋದು, ಮತ್ತ ಕಾಡು ಪ್ರಾಣಿ ಹವಳಿಯಿಂದ ನಮ್ಮ ರೈತನ ಭತ್ತಗಳು, ಕಬ್ಬುಗಳು ನಾಶ ಆದಂತದಿರ್ಬೋದು, ಅತಿಯಾದ ಮಳೆಯಿಂದಾಗಿ ಸೋಯಾಬೀನ್ ಹೆಸರ ಬಾದಂತ ಸನ್ನಿವೇಶ ಇರ್ಬೋದು. ಇದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಏನ ಒಂದು ಬೆಳೆ ವಿಮಾ ಒಂದು ಸರ್ವೆ ಮಾಡಕ್ ಬಂದಾಗ ಅದ್ರಾಗೂ ಸಣ್ಣ ರೈತರಿಗೆ, ಮಧ್ಯಮ ವರ್ಗದ ರೈತರಿಗೆ, ಇನ್ನುಳಿದ ರೈತರಿಗೆ ಸ್ವಲ್ಪ ಲೋಪದೋಷ ಕಂಡು ಬಂದೈತಿ. ಒಂದು ಡೇಟ್ ಕೊಟ್ರವ್ರ, ಆ ಡೇಟ್ ಒಳಗ ಒಂದು DCC ಬ್ಯಾಂಕ್ ಥ್ರೂ ಮಾಡೋದ್ರಿಂದ ಅದು ದಿನಕ್ಕೆ ಸರ್ವರ್ ಬಿಜಿ ಐತೆ ಅಂತ ಹೇಳಿ 8-10 ಅಷ್ಟ ಆಗಿ ಒಂದು 30 ಡೇಟಿಗೆ ಅವರು ಬಂದ್ ಮಾಡುವಂತ ಕೆಲಸ ಆಗಿ ಅದ್ರಾಗೂ ನಮ್ಮ ರೈತ ಕುಲಕ್ಕ ಅನ್ಯಾಯ ಆಗೈತಿ ಸರ್. ಅದಕ್ಕ ನಿನ್ನೆ CM ಅವ್ರಿಗೆ ನಮಗ ಕಬ್ಬಿಗೆ ಬಿಳಿ ಉಣ್ಣೆಯಿಂದನೂ ಇಳುವರಿ ಬರಂಗಿಲ್ಲ, ಕಬ್ಬು ಸ್ವಲ್ಪ ಕಬ್ಬಿನಿಂದ ನಮ್ಗ ಅನ್ಯಾಯ ಆಗತ್ತ. ಅದಕ್ಕೆ ಗುಜರಾತ್ ಮಾದರಿ ಒಳಗ ಮತ್ತ ಪಂಜಾಬ್ ಮಾದರಿ ಒಳಗ 4,000 ರೂಪಾಯಿ ಟನ್ನಿಗೆ, ಪ್ರತಿ ಟನ್ನಿಗೆ 25-26ನೇ ಸಾಲಿನಾಗ ಮಾನ್ಯ CM ಅವ್ರು ಘೋಷಣೆ ಮಾಡ್ಬೇಕಂತ ಹೇಳಿದ್ರು. ಆಮೇಲೆ ಸೋಯಾಬೀನ್ ಇರ್ಬೋದು, ಹತ್ತಿ ಇರ್ಬೋದು, ಹೆಸರು ಇರ್ಬೋದು, ಇದಕ್ಕೆ ಎಕರೆಗೆ 25,000 ರೂಪಾಯಿ ರಾಜ್ಯ ಸರ್ಕಾರ ಘೋಷಣೆ ಮಾಡ್ಬೇಕು. ಬೆಳೆ ಪರಿಹಾರ, ಯಾಕ ಅತಿವೃಷ್ಟಿಯಿಂದ ನಮ್ಮ ರೈತನ ಬೆಳೆ ಸಂಪೂರ್ಣ ನಾಶ ಆಗೈತಿ ಅಂತೇಳಿ ಅದನ್ನು ಹೇಳಿದ್ರು. ಆಮೇಲೆ ಸಕ್ರಮ್ ಅಡಿ ಒಳಗ ಏನ 128 ಎಕರೆ ಏನ್ ಕರಿಕಟ್ಟಿ ಗ್ರಾಮ ಒಳಗ, ಬೋರಿನ್ಕಿ ಗ್ರಾಮ ಒಳಗ 128 ಎಕರೆ ಐತಲ್ಲ, ಒಂದು 4-5 ಸರ್ವೆ ನಂಬರ್ದೊಳಗ ಸೊಸೈಟಿ ಲೀಸ್ ಇತ್ತು. ಅದ್ರ ಪ್ರಕಾರ ಎಲ್ಲಾ GPS ಆಗಿ PT ಶೀಟ್ ರೆಡಿ ಆಗಿ ಇವತ್ತು ಉತ್ತಾರ ಅವ್ರ ಹೆಸರಲ್ಲೇ ಬರುವಂತ ಸನ್ನಿವೇಶ ಕಂಡಾಗ ಅದರಲ್ಲಿ ಪ್ರತ್ಯೇಕ ಒಂದು 8 ಸರ್ವೆ ನಂಬರ್ 65 ಎಕರೆ 24 ಗುಂಟೆ ಜಮೀನನ್ನ ರಿಸರ್ವ್ ಫಾರೆಸ್ಟ್ ಅಂತ ಕುಂತು 70 ವರ್ಷ ಉಳುಮೆ ಮಾಡುವಂತ ರೈತರಿಗೆ ಸ್ವಲ್ಪ ಅನ್ಯಾಯ ಆಗುವಂತ ಸನ್ನಿವೇಶ ಕಂಡಾಗ ಅದನ್ನು ಪ್ರತ್ಯೇಕವಾಗಿ ಮಾತಾಡಿದ್ವು ನಾವ. ಸರ್, ಇವರು ಬೇರೆ ಊರ್ ಕಡೆ ಎದ್ದು ಬಂದವರು ಅದಾರು. ಇವೆಲ್ಲಾ ಒಂದು ಸರ್ವೆ ನಂಬರ್ ಅದ, ಒಂದು 128 ಎಕರೆ ಜಮೀನ ಇದ್ದಂತದನ್ನ ಸ್ವಲ್ಪ ಆಗಿದಾವು, ಸ್ವಲ್ಪ ಆಗಿಲ್ಲ. ಇವ್ರಿಗೂ ಅದನ್ನ ಅನುಕೂಲ ಮಾಡಿ ಹಕ್ಕುಪತ್ರ ನೀಡ್ಬೇಕಂತಂದಾಗ ಆಯ್ತಂತ ಅದನ್ನ ಮನವಿ ಸ್ವೀಕಾರ ಮಾಡ್ಕೊಂಡ್ರೆ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರ ಸರ್ವೆ ನಂಬರ್ ಗವಾಳಿದ
ಸರ್ವೆ ನಂಬರ್ 71 21 ದಿವಸ ಅದಾವು. ಸರ್ವೆ ನಂಬರ್ 72 21 ದಿವಸ ಅದಾವು. ಅದರಲ್ಲಿ 5 ಸೇಲಿಡ್ ಆಗಿದಾವು. 5 ಸೇಲಿಡ್ನ ಯಾವ ತರ ಕಾನೂನಾತ್ಮಕವಾಗಿ ಹೋಗಿದ್ವು. ನಾವು ವಕೀಲ್ ಮುಖಾಂತರ ಸಬ್ ರಿಜಿಸ್ಟ್ರಿ ನೋಟಿಸ್ ಕಳಿಸಿದವು. ಆಮೇಲೆ ನಾವು ಅಲ್ಲಿ ಯಾರ್ಯಾರು ಅದಾರ, ಯಾಕಂದ್ರೆ ಅಲ್ಲಿ ಆ ಮಾಲೀಕನ ಹೆಸರು ಐತಿ. ಆಮೇಲೆ ಅಲ್ಲಿ ಸಬ್ ರಿಜಿಸ್ಟ್ರಿ ಫೋಟೋ ಬೇರೆ ಐತಿ. ಪವರ್ ಆಫ್ ಅಥಾರಿಟಿ ತಗೊಂಡಾರಲ್ಲ ಅವ್ರ ಮಕಾನ ಇವ್ರು ನೋಡಿರಲ್ಲ ನಿಜವಾದ ಮಾಲಕರ. ಆದ್ರೆ ಪೇಪರ್ಗಳು ಒಂದ್ ಖರೀದಿ ಒಬ್ಬರ ಹೆಸರಲ್ಲಿ ಒಂದ್ ಹೊಲ ಇನ್ನೊಬ್ರ ಹೊಲ ನನ್ನ ಹೆಸರಲ್ಲಿ ಖರೀದಿ ಆಗ್ಬೇಕಾದ್ರೆ ಏನ್ ಒಂದ್ 3-4 ಪೇಪರ್ ಐತ್ಲಾ ಅಂತಾವ್ ಇವ್ರು 40-50 ಪೇಪರ್ ಗಂಟ್ಲೆ ಪೇಪರ್ ಮಾಡಿದಾರ. ಆದ್ರ ಈಗೇನು ಆಗಸ್ಟ್ 15 ಆದ ತಕ್ಷಣ ಆಗಸ್ಟ್ 2 ಇವ್ರ ಕುತಂತ್ರ ಚಾಲು ಆಗಿ ಈಗ ಒಂದ್ 6 ತಿಂಗಳ ಹಿಂದೆ ಏನು ರಾಜ್ಯ ಸರ್ಕಾರ ತುಮಕೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಒಂದು 2 ಜಿಲ್ಲೆಗಳನ್ನ ಎಲ್ಲಿ ಬೇಕಾದಲ್ಲಿ ಖರೀದಿ ಮಾಡ್ಕೊಂತ ಒಂದು ಆದೇಶ ಏನು ಹೊರಡಿಸಿತ್ತಲ್ರಿ. ಆದೇಶ ಹೊರಡಿಸಿದ್ಮೇಲೆ ಇವರು ಖಾನಾಪುರ ಭಾಗದ ಹೊಲನ ಬೆಳಗಾವ್ ಸಬ್ ರಿಜಿಸ್ಟರ್ ಒಳಗ ಸೆಲಿಟ್ ಮಾಡಿದಾರ. ಅವ್ರದ್ದು ಪಿತ್ರಾಯ ಆಸ್ತಿ ಐತಿ ಸರ್. ಅದ 820 ಎಕರೆನೂ ಐತಿ. ಪಾಪ ಅವರು ಪಿತ್ರಾಯ ಆಸ್ತಿ. ಅವ್ರ ಹೆಂಡ್ರು ಮಕ್ಕಳು ಭಾಷೆ ಗೊಂದಲದಿಂದ ಅವ್ರ ವಯಸ್ಸಾದಂತ ತಂದೆ ತಾಯಿನ ಅವ್ರ ಮಕ್ಕಳನ್ನ ಸಾಕಾಕ ಬೆಂಗಳೂರು ಹೋಗಿದಾರ, ಗೋವಾನು ಹೋಗಿದಾರೆ, ಮಹಾರಾಷ್ಟ್ರ ಹೋಗಿ ತಿಂಗಳಿಗೆ 1.5 ತಿಂಗಳಿಗೆ ಬಂದು ಆ ತಂದೆ ತಾಯಿಗೆ ರೊಕ್ಕ ಕೊಟ್ಟು ಒಂದು ಜೀವನ ಸಾಗಿಸುವಂತ ಕೆಲಸ ನಡ್ದೈತಿ. ಅದ್ರೊಳಗ ಸ್ವಲ್ಪ ಪಡ ಐತಿ, ಸ್ವಲ್ಪ ಭತ್ತ ಗಿತ್ತ ಹಾಕ್ತಾರ್ರಿ. ಅದಕ್ಕದ ನಿನ್ನ CM ಅವ್ರ ಗಮನಕ್ಕೂ ಅದನ್ನ ತಂದ್ ಸರ್, ಇವರು ಅವರು ಅಜ್ಜುಗಳ ಕಾಲದಿಂದ ಪಿತ್ರಾಯ ಆಸ್ತಿ ಐತಿ. ಆ ಸರ್ಕಾರ ಕೊಟ್ಟದ್ದಲ್ಲ, ಏನ್ ಕೊಟ್ಟದ್ದಲ್ಲ, ಆ ಬಡ ಕುಟುಂಬ ಹಿತಾದೃಷ್ಟಿ ನೀವು ಕಾಪಾಡ್ಬೇಕು ರಾಜ್ಯದ CM ಸಾಹೇಬ್ರು. ದಯವಿಟ್ಟು ಆ ಹೊಲ ಅವ್ರ ಹೆಸರಲ್ಲಿ ರಿಟರ್ನ್ ಆಗುವಂಗ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ನೀವು ಆದೇಶ ಹೊರಡಿಸ್ಬೇಕಂತಂದಾಗ ಅವ್ರು ಮನವಿ ತಗೊಂಡ್ ಹೋಗಿದ್ದಾರೆ. ಏನ ಬಾಜುಕ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನಮ್ಮ ಅಕ್ಕ ಅವ್ರಿದ್ರು. ಅವರು ಸಹಿತ ಈ ತರ ಆಗಾತೈತ್ರಿ ನಮ್ ಗಮನಕ್ಕೂ ಬಂದೈತಂತ CM ಅವ್ರ ಗಮನಕ್ಕೆ ಅವರು ತಂದಾರ. ದಯವಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಮಾನ್ಯ ಇವರು ಏನು ಮಕ್ಕಳ ಕಲ್ಯಾಣ ಸಚಿವರು ಇರ್ಬೋದು, ಇವರೆಲ್ಲಾ ಒಂದು ಬಡವರ ಹಿತಾದೃಷ್ಟಿ ಕಾಪಾಡುವ ನಿಟ್ಟಿನೊಳಗೆ ಅಧಿಕಾರಿಗಳ ಮೂಲಕ ಆ ಪಿತ್ರಾಯ ಆಸ್ತಿ ಇದ್ದಂತ ಅವ್ರ ಹೆಸರಲ್ಲಿ ಹೊಳ್ಳಿ ಮಾಡುವಂತ ಕೆಲಸ ಮಾಡಿ ಆ ಕುಟುಂಬನ ಒಂದು ಅನ್ಯೋನ್ಯತೆ ಇರುವಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಬೇಕಂತೇಳಿ ಈ ಮೂಲಕ ನಾನು ರೈತರ ಮೂಲಕ ಈ ಅಧಿಕಾರಿಗಳು ಇರ್ಬೋದು ಮತ್ತೆ ನಮ್ಮ ಎಲ್ಲ ರಾಜಕಾರಣಿಗಳಿಗೆ ವಿನಂತಿ ಮಾಡ್ಕೊತೇನೆ ನಾನು. ಸರ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಉಪಸ್ಥಿತರಿದ್ರು ಅಲ್ಲಿ. ಇದ್ರು, ಅವರು ಇದ್ರು, CM ಸಾಹೇಬ್ರು ಇದ್ರು, ಮತ್ ನಮ್ಮ ರೈತರು ಒಂದ್ 100 ಜನ 100-200 ಜನ ರೈತರು ಇದ್ರು. ಇನ್ನುಳಿದ ಎಲ್ಲ ಅಧಿಕಾರಿಗಳಿದ್ರು, ಜಿಲ್ಲಾ ಅಧಿಕಾರಿ ಅವ್ರು ಇದ್ರಿ, ಮಾನ್ಯ ಆರಕ್ಷಕರು ಅಧಿಕಾರಿಗಳಿದ್ರು. ಟೈಮ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ದಿನದೊಳಗಡೆ ಇದನ್ನ ಚರ್ಚೆ ಮಾಡ್ತೀವಿ ಅನ್ನೋಂತ ಭರವಸೆ ನೀಡಿದ್ದಾರೆ. ಅದನ್ನ ಅಂದ್ರೆ ನಾವು ಆ ಮನವಿ ಒಳಗೆ ಏನ್ ಮಾಡಿದೇವಂದ್ರ ಇದಕ್ ಪ್ರತ್ಯೇಕವಾಗಿ ನಾವು ಮಾನ್ಯ ಪ್ರತಿಗಳಂತೇಳಿ ಜಿಲ್ಲಾಧಿಕಾರಿ ಮತ್ತು AC ಮತ್ತು ತಹಶೀಲ್ದಾರ್ ಅವರಿಗೆ ಪ್ರತಿಗಳಂತ ಹಾಕಿದವು. ಅವ್ರು ಬೇಕಾದ್ರೆ ಅಲ್ಲಿ CM ತಮ್ಮ ಆಫೀಸ್ ನಿಂತ್ರನ ಅವ್ರ ಪ್ರತಿಗಳನ್ನ ಆ ಅಧಿಕಾರಿಗಳಿಗೆ ಒಂದ್ ವಾರ ಬಿಟ್ಟು ನಾವು ಕೇಳುವಂತ ಕೆಲಸ ಮಾಡ್ತೇವ. ಬರ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ನಾವು ಖುದ್ದಾಗಿ ಈ ಪೇಪರ್ ಮೂಲಕ ತಗೊಂಡೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗುವಂತ ಕೆಲಸ ನಾವು ಮಾಡ್ತೇವೆ. ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ, ಇದು ಬೆಳಗಾವಿಯ ರೈತ ಮುಖಂಡರಾದಂತಹ ರವಿ ಪಾಟೀಲ್ ಅವರ ಒಂದು ಮಾತಾಗಿತ್ತು. ಬೆಳಗಾವಿಯಲ್ಲಿ ಸಾಕಷ್ಟು ಬೆಳೆ ಹಾನಿ ಏನಾಗಿದೆ, ಸೋಯಾಬೀನ್ ಆಗಿರಬಹುದು, ಹೆಸರಾಗಿರ್ಬೋದು, ಹೆಸರು ಬೆಳೆ ಆಗಿರಬಹುದು, ಕಬ್ಬು ಪ್ರಮುಖವಾಗಿ ಅತಿವೃಷ್ಟಿಯಿಂದಾಗಿ ಆಗಿರುವಂತಹ ಈ ಒಂದು ನಷ್ಟ, ಅದ್ರ ಜೊತೆಗೆ ಅಕ್ರಮ ಸಕ್ರಮದ ವಿಷಯ ಕೂಡ ಪ್ರಸ್ತಾಪ ಮಾಡಿದ್ರು. ಈ ಎಲ್ಲ ಒಂದು ವಿಷಯಗಳನ್ನ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಜೊತೆ ಇದೀಗ ಚರ್ಚೆ ಮಾಡಿದ್ದಾರೆ ರೈತ ಮುಖಂಡರುಗಳು ಬೆಳಗಾವಿಯಲ್ಲಿ. ಪ್ರಭಾವಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಆಗ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಉಪಸ್ಥಿತರಿದ್ರು. ಏನು ಅತಿವೃಷ್ಟಿಯಿಂದಾಗಿ ಆಗಿರುವಂತಹ ನಷ್ಟ ಏನಿದೆ ಬೆಳಗಾವಿ ಭಾಗದಲ್ಲಿ, ಖಾನಾಪುರ ತಾಲೂಕಿನ ಗುಂಜಿ ಹೋಬಳಿಯ ಗಾವಳಿ ಗ್ರಾಮದ ಕೆಲವು ರೈತರು ಜಮೀನುಗಳನ್ನ ಇದೀಗ ಭೂಗಳ್ಳರು ಕೂಡ ಜೊತೆಗೆ ರಾಜಕೀಯ ವ್ಯಕ್ತಿಗಳು ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಎಂಬ ವಿಷಯನ್ನ ಕೂಡ ಇದೀಗ ಬೆಳಕಿಗೆ ತಂದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಕೂಡಲೇ ಇದನ್ನ ತಡಿಬೇಕು, ಭೂಗಳ್ಳರನ್ನ ಇದರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಮನವಿಯನ್ನ ಕೂಡ ಈ ಒಂದು ರೈತರ ಮುಖಂಡರುಗಳು ಮಾಡಿರುವಂತದ್ದು ಮುಖ್ಯಮಂತ್ರಿಗಳಿಗೆ. ಜೊತೆಗೆ ಬೆಂಬಲ ಬೆಲೆ ಏನು ಗುಜರಾತ್ ಹಾಗೂ ಪಂಜಾಬ್ ಮಾದರಿಯಲ್ಲಿ ಏನು ಒಂದು ಪ್ರತಿ ಟನ್ಗೆ 4,000 ರೂಪಾಯಿನ ಒಂದು ಬೆಂಬಲ
ಬೆಲೆಯನ್ನ ಏನು ಅಲ್ಲಿನ ಸರ್ಕಾರಗಳು ಘೋಷಣೆ ಮಾಡಿತ್ತು ರೈತರ ಪರವಾಗಿ, ಅದೇ ರೀತಿ ನಮ್ಮ ಸರ್ಕಾರ ಕೂಡ ಮಾಡಬೇಕು ಎಂಬ ಮನವಿಯನ್ನ ಬೆಳಗಾವಿಯಲ್ಲಿ ರೈತ ಮುಖಂಡರುಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿರುವಂತದ್ದು.